ನಮಸ್ಕಾರ ಸ್ನೇಹಿತರೆ, ಇಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದ ಆರೋಗ್ಯಕರವಾದ ರಹಸ್ಯ ಅಡಗಿದೆ. ಹೌದು ನೋಡಿ, ಇವತ್ತಿನ ಈ ದೋಸೆ ರೆಸಿಪಿನ ನಾವು ವಾರದಲ್ಲಿ 3 ರಿಂದ 4 ಬಾರಿ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯದ ಲಾಭಗಳಿದೆ ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ. ಈ 4 ರಿಂದ 5 ಥರದ ಹಿಟ್ಟನ್ನು ಬಳಸಿಬಿಟ್ಟು ಮಾಡುವಂತಹ ಈ ದೋಸೆಯಿಂದ ನಮಗೆ ಇಡೀ ದಿನ ದೇಹಕ್ಕೆ ಬೇಕಾದ ಎನರ್ಜಿ ಸಿಗುತ್ತದೆ. ರಾಗಿ ಜೋಳ ದೇಹಕ್ಕೆ ನಿಧಾನವಾಗಿ ಸ್ಥಿರವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಧ್ಯಾಹ್ನದವರೆಗೂ ಕೂಡ ನಮಗೆ ಆ್ಯಕ್ಟಿವ್ ಆಗಿರಲು ಇದು ತುಂಬಾ ಸಹಾಯ ಮಾಡುತ್ತದೆ. ತೂಕ ಇಳಿಸಲು ಮತ್ತು ಕೊಬ್ಬು ಕರಗಿಸಲು ಕೂಡ ಇದು ನಂಬರ್ 1 ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ತಪ್ಪಾಗಲಾರದು. ಜೋಳ ಮತ್ತು ರಾಗಿಯಲ್ಲಿನ ಫೈಬರ್ ಅಂದರೆ ನಾರಿನಾಂಶ ಹೆಚ್ಚಾಗಿ ಇರುವುದರಿಂದ ಇದು ನಮಗೆ ಪದೇ ಪದೇ ಹಸಿವಾಗುವುದನ್ನು ತಡೆಯುತ್ತದೆ. ಹಾಗೆ ಅಲ್ಲದೆ ಓವರ್ ಈಟಿಂಗ್ ತಡೆಯುತ್ತದೆ. ತೂಕ ಇಳಿಕೆಗೆ ಬಯಸುವವರು ಇದು ಡಯೆಟ್ಗೆ ತುಂಬ ಅದ್ಭುತವಾದ ಆಹಾರ ಅಂದರೆ ತಪ್ಪಾಗಲಾರದು. ಮಧುಮೇಹಿಗಳಿಗೂ ಕೂಡ ಇದು ಅಮೃತವಿದ್ದಂತೆ. ಕೇವಲ ಅಕ್ಕಿ ಹಿಟ್ಟಿನಿಂದ ನಾವು ದೋಸೆಯನ್ನು ಮಾಡಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಮಗೆ ಹೆಚ್ಚಾಗುತ್ತದೆ. ಆದರೆ ಈ ಥರ ಮಿಕ್ಸ್ ಹಿಟ್ಟಿನಿಂದ ದೋಸೆ ಮಾಡಿ ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯ ಶುಗರ್ ಲೆವೆಲ್ ನಮಗೆ ಜಾಸ್ತಿ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇದು ನೈಸರ್ಗಿಕ ಕ್ಯಾಲ್ಸಿಯಂ ಆಗಿ ಕೆಲಸ ಮಾಡುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಇರುವುದರಿಂದ ಈ ದೋಸೆಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಬೆನ್ನು ನೋವು, ಕೀಲು ನೋವು ಹಾಗೆ ಹಲ್ಲು ನೋವಿಗೆ ಇದು ತುಂಬ ಒಳ್ಳೆಯ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಮೂಳೆಗೆ ಬಲ ಕೊಡುತ್ತದೆ. ಹಾಗೆ ಇದು ನಮ್ಮ ಕ್ಯಾಲ್ಸಿಯಮ್ಮನ್ನು ದೇಹದಲ್ಲಿ ಹೆಚ್ಚು ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗೆ ಗೋಧಿ ಮತ್ತು ಜೋಳದಲ್ಲಿ ಇರುವ ನಾರಿನಾಂಶ ಜೀರ್ಣಾಂಗ ವ್ಯೂಹವನ್ನು ಸ್ವಚ್ಛಗೊಳಿಸುತ್ತದೆ. ಸುಲಭವಾಗಿ ಜೀರ್ಣಕ್ರಿಯೆಗೆ, ಕರುಳಿನ ಶುದ್ಧೀಕರಣಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರದಿಂದ, ಮಲಬದ್ಧತೆಯಿಂದ ನಮಗೆ ಇದು ಮುಕ್ತಿ ಕೊಡುತ್ತದೆ. ಈ ರೀತಿ ದೋಸೆ ಮಾಡಿ ನೀವು ಬ್ರೇಕ್ಫಾಸ್ಟ್ ರೆಸಿಪಿಗೆ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಕೂಡ ತೂಕ ಕೂಡ ಅವಕ್ಕೆ ಗೇನ್ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗಾದರೆ ಬನ್ನಿ, ಈ ದೋಸೆಗೆ ನಾನು ಏನೆಲ್ಲ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ಹೇಳಿ ಮೇಲೆ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ, ಜೊತೆಗೆ ಹೇಳ್ತಾನೂ ಹೋಗ್ತೀನಿ. ನೋಡಿ, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟು, ಈ 4 ಥರದ ಹಿಟ್ಟುಗಳನ್ನು ಬಳಸಿಬಿಟ್ಟು ಇವತ್ತು ನಾನು ದೋಸೆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಪ್ರಮಾಣವನ್ನು ನಾನು ಮೇಲ್ಗಡೆ ವಿಡಿಯೋ ಹಿಂದೆ ನಾನು ಟೈಪ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ. ಹಾಗೆ ಜೀರಿಗೆ ಹಾಕಿ 1 ಟೇಬಲ್ ಟೀ ಸ್ಪೂನಷ್ಟು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಇದ್ದರೂ ಕೂಡ ನೀವು ಹಾಕೊಂಡ್ರೆ ತೂಕ ಇಳಿಕೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಹಾಗೆ ನೋಡಿ, ಈ ದೋಸೆ ಜೊತೆಗೆ ನಾವು ಹೆಸರು ಕಾಳಿನ ಮೊಳಕೆ ಕಾಳು ಅಥವಾ ಮಡಿಕೆ ಕಾಳನ್ನು ಮೊಳಕೆ ಕಟ್ಬಿಟ್ಟು ಪಲ್ಯ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ ಇದನ್ನು ಪ್ರಿಪೇರ್ ಮಾಡಿ ಕಟ್ಟೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಹಿಟ್ಟನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟು ನಾನಿವಾಗ ಬ್ರಾಹ್ಮಿ ಎಲೆಯನ್ನು ಹಾಕಿಬಿಟ್ಟು ಚಟ್ನಿ ಮಾಡಿ ಇಟ್ಟಿದ್ದೀನಿ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಬೇಕಿದ್ದರೆ ನೀವು ಹೋಗಿಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ದೋಸೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಬಿಟ್ಟು ಈ ರೀತಿ ನಾವು ಹಿಟ್ಟನ್ನು ದೋಸೆ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಮಗುಚ್ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ನಮಗೆ ದೋಸೆ ರೆಡಿಯಾಗಿ ಬಂದುಬಿಡುತ್ತೆ. ತುಂಬ ಗರಿಗರಿಯಾದ ದೋಸೆ ಬೇಕು ಅಂದರೆ ಒಂದು ಸ್ವಲ್ಪ ಹಿಟ್ಟಿನ ಮೇಲಿನಿಂದ ಎತ್ತಾಕಿ, ಇಲ್ಲ ಹಾಗೆ ಸ್ವಲ್ಪ ದಪ್ಪ ಇದು ನಡೆಯುತ್ತೆ ಅಂದರೆ ಹಾಕಿಬಿಟ್ಟು ನಾನು ಯಾವ ರೀತಿ ಸ್ಪ್ರೆಡ್ ಮಾಡಿದ್ನೋ ಹಿಟ್ಟನ್ನು ಆ ರೀತಿ ಸ್ಪ್ರೆಡ್ ಮಾಡಿ. ನೋಡಿ, ಈರುಳ್ಳಿಯಲ್ಲಿ ನಾವು ದೋಸೆ ಹಂಚಿಗೆ ಎಣ್ಣೆ ಹಚ್ಚೋದ್ರಿಂದ ದೋಸೆ ಹಂಚಿಗೆ ದೋಸೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ತುಂಬ ದೋಸೆ ಹರಿದು ಬರ್ತಾ ಇದೆ ಅಂತ ಹೇಳಿದರೆ ನೀವೊಂದು ಸ್ವಲ್ಪ ದೋಸೆ ಹಂಚಿಗೆ ನೀರನ್ನು ಚಿಮ್ಕಿಸ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಉತ್ಕೊಂಡ್ರೆ ಕೂಡ ನಮಗೆ ದೋಸೆ ತುಂಬ ಚೆನ್ನಾಗಿ ಹಂಚು ಬಿಟ್ಟು ಬಂದುಬಿಡುತ್ತೆ. ಹಾಗೆ ಈರುಳ್ಳಿ ಸಹಾಯದಿಂದ ನಾವು ಎಣ್ಣೆ ಸವರೋದ್ರಿಂದ ಕೂಡ ನಮಗೆ ದೋಸೆ ಬೇಗ ಹಂಚಿಬಿಟ್ಟು ಎದ್ದು ಬರಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ಈ ರೀತಿ ತೆಳುವಾಗಿ ಕೂಡ ಹಾಕ್ಕೋಬೋದು. ಒಂದು ಸ್ವಲ್ಪ ಹಿಟ್ಟನ್ನು ನೀರಾಗಿ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಮೇಲೆ ಎತ್ತರದಿಂದ ಹಾಕಿದರೆ ನಮಗೇನು ಬರುತ್ತಪ್ಪ, ಈ ರೀತಿ ಈರುಳ್ಳಿ ಸಿಪ್ಪೆಯಷ್ಟು ತೆಳುವಾದ ದೋಸೆ ನಮಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ಎಷ್ಟು ಹೆಲ್ತಿಯಾಗಿರೋ ದೋಸೆ ಅಲ್ವಾ. ರುಬ್ಬೋ ಹಾಗಿಲ್ಲ, ಹಾಗೆ ಹುದುಗಿಸೋ ಹಾಗಿಲ್ಲ, ಹಾಗೆ ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ಕಲಿಸಿ ಹಾಗೆ ಮಾಡ್ಕೋಬೋದು. ಈ ರೀತಿ ಇನ್ಸ್ಟೆಂಟ್ ರೆಸಿಪಿಗಳಿಗೋಸ್ಕರ ಮತ್ತು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿಗಳಿಗೋಸ್ಕರ ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ
ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೀಗೆ ಹೆಚ್ಚು ಹೆಚ್ಚು ಆರೋಗ್ಯದ ಲಾಭಗಳ ಜೊತೆಗೆ ನಿಮಗೆ ಅಡುಗೆ ರೆಸಿಪಿಗಳು ನಮ್ಮ ವಿಡಿಯೋದಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದರ ಮೊದಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕಾನನ್ನು ಒತ್ತೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಲೂ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ.